ಮಂಡ್ಯ ಮಹಾಯುದ್ಧಕ್ಕೆ ಇನ್ನೊಂದೇ ದಿನ ಬಾಕಿ. ಈ ಸಂದರ್ಭದಲ್ಲೇ ಸಿಗ್ತಾ ಇದೆ ಲಕ್ಷ ಲಕ್ಷ ಹಣ. ಮಂಡ್ಯ ಮಹಾಯುದ್ಧಕ್ಕೆ ಇನ್ನೊಂದೇ ದಿನ ಬಾಕಿ ಇದೆ. ಈ ಸಂದರ್ಭದಲ್ಲೇ ಅಕ್ರಮವಾಗಿ ಹಣ ಸಾಗಿಸುತ್ತಿತ್ತು ಅಂತ ಹೇಳಲಾಗ್ತಾ ಇದೆ. ನಾಗಮಂಗಲದಲ್ಲಿ 2,60,000 ರೂಪಾಯಿ ಹಣವನ್ನ ಸೀಸ್ ಮಾಡಲಾಗಿದೆ. ಉಡುಪಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ದ ಕಾರನ್ನ ತಡೆದು ತಪಾಸಣೆ ಮಾಡಿದಾಗ ಅದರಲ್ಲಿ ಲೆಕ್ಕವಿಲ್ಲದ ಅಂತಂದ್ರೆ ಅದಕ್ಕೆ ಸೂಕ್ತ ದಾಖಲೆಗಳು ಇಲ್ಲದ ಹಣ ಕಬದಲ್ಲಿ ಚೆಕ್ ಪೋಸ್ಟ್ನಲ್ಲಿ ಪರಿಶೀಲನೆ ಮಾಡಿದಾಗ ಸಿಕ್ಕಿರ್ತಕ್ಕಂಥ ದುಡ್ಡು ಇದು 2,60,000 ರೂಪಾಯಿ. ಆದರೆ ಇದನ್ನ ಯಾವುದಕ್ಕೋಸ್ಕರ ಕೊಂಡೊಯ್ಯಲಾಗ್ತಾ ಇತ್ತು, ಯಾರ ಪರವಾಗಿ ದುಡ್ಡನ್ನು ಕೊಂಡೊಯ್ಯಲಾಗ್ತಾ ಇತ್ತು, ಇದ್ರ ಬಗ್ಗೆ ಎಲ್ಲ ಇನ್ನೂ ಕೂಡ ಮಾತುಕತೆ ನಡೀತಾ ಇದೆ, ವಿಚಾರಣೆ ನಡೀತಾ ಇದೆ. ಆದರೆ ಸದ್ಯಕ್ಕೆ ಬರ್ತಾ ಇರತಕ್ಕಂಥ ಮಾಹಿತಿಯ ಪ್ರಕಾರ ಉಡುಪಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ದ ಕಾರನ್ನ ತಡೆ ಹಿಡಿದು ಚೆಕ್ ಪೋಸ್ಟ್ನಲ್ಲಿ ಚೆಕ್ ಮಾಡಿದಾಗ 2,60,000 ರೂಪಾಯಿ ಹಣ ಸಿಕ್ಕಿದೆ. ದಾಖಲೆಗಳಿಲ್ಲದ ಹಣ. ಹಾಗಾಗಿ ಆ ಹಣವನ್ನು ಸೀಸ್ ಮಾಡಿ ಈಗ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಸಂತೋಷ್ ಅವರಿಂದ. ಸಂತೋಷ್, ಈ ಹಣ ಯಾರಿಗೆ ಸೇರಿದ್ದು, ಅದಕ್ಕೇನು ಸೂಕ್ತ ದಾಖಲೆಗಳು ಇರಲಿಲ್ವಾ, ವಿಚಾರಣೆ ನಡೀತಾ ಇದೆಯಾ, ಹೇಗೆ? ಅರವಿಂದ್, ಇದು ಈಗಷ್ಟೇ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಅನ್ನೋದು. ಸುಮಾರು 2,60,000 ಹಣವನ್ನ ವಶಕ್ಕೆ ಈಗಷ್ಟೇ ಪಡೆದಿದ್ದಾರೆ. ಈಗ ಏನು ಉಡುಪಿಯಿಂದ ಬೆಂಗಳೂರಿನ ಕಡೆಗೆ ಕಾರ್ನಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಂತ ಹಣ ಕದಬಹಳ್ಳಿ ಚೆಕ್ ಪೋಸ್ಟ್ ಬಳಿ ಒಂದು ಪರಿಶೀಲನೆ ನಡೆಸಿದಾಗ ಈ ಹಣವನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಆದ್ರೆ ಇದು ಯಾರ ಹಣ, ಎಲ್ಲಿಗೆ ತೆಗೆದುಕೊಂಡು ಹೋಗ್ತಿದ್ರು, ಇದಕ್ಕೆ ಸೂಕ್ತ ದಾಖಲೆ ಇದೆಯಾ, ಎಲ್ಲವನ್ನೂ ಕೂಡ ಈಗ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಈ ಬಾರಿ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಹಣದ ಹೊಳೆಯೇ ಹರಿಯುತ್ತೆ ಅಂತಕ್ಕಂಥ ಚರ್ಚೆ ಈ ಹಿಂದಿನಿಂದಲೂ ಕೂಡ ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಎಲ್ಲಾ ಚೆಕ್ ಪೋಸ್ಟ್ ಗಳಲ್ಲೂ ಕೂಡ ತಪಾಸಣೆ ಮಾಡ್ತಿದ್ದಾರೆ. ಇಂದು ಬೆಳಗ್ಗಿನ ಜಾವ ಈ ಒಂದು ದುಡ್ಡು ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ ಅರವಿಂದ್. ಅಂದ್ರೆ ಇದು ಬೆಂಗಳೂರು ಮೈಸೂರು ಅಂದ್ರೆ ಹಾಸನ್ ಟು ಬೆಂಗಳೂರು ಬರ್ತಕ್ಕಂಥ ಹೈವೇನಲ್ಲಿ ಸಿಕ್ಕಿರೋ ದುಡ್ಡ ಸಂತೋಷ್? ಹೌದು, ಹಾಸನ್ ಮತ್ತೆ ಏನು ಬೆಂಗಳೂರು ಹೈವೇ ಇದೆ, ಆ ಒಂದು ಹೈವೇಯಲ್ಲಿ ಸಿಕ್ಕಿರ್ತಕ್ಕಂತ ಹಣ, ದಾಖಲೆ ಇಲ್ಲದೆ ತೆಗೆದುಕೊಂಡು ಹೋಗಿರ್ತಕ್ಕಂತ ಹಣ ಬಳಿ ಪರಿಶೀಲನೆಯನ್ನ ನಡೆಸಿದಾಗ 2,60,000 ಹಣ ಇರೋದು ತಿಳಿದು ಬಂದಿದೆ. ಈ ಹಣವನ್ನ ಈಗ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದು ಈ ಹಣ ಎಲ್ಲಿಂದ ಎಲ್ಲಿಗೆ ತೆಗೆದುಕೊಂಡು ಹೋಗ್ತಿದ್ರಿ, ಈ ಹಣವನ್ನ ಎಲ್ಲಿಂದ ತಂದ್ರಿ, ಎಲ್ಲವನ್ನೂ ಕೂಡ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಒಟ್ಟಿಗೆ ಇಷ್ಟು ಹಣವನ್ನ ಕಾರ್ನಲ್ಲಿ ಯಾಕೆ ತೆಗೆದುಕೊಂಡು ಹೋಗ್ತಿದ್ರಿ, ಎಲ್ಲದರ ಮಾಹಿತಿಯನ್ನ ಪಡಿತಾ ಇದ್ದಾರೆ ಅರವಿಂದ್. ಓಕೆ ಸಂತೋಷ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.